ತಿರ್ಗಿ ಆತನ ಕರ್ಕೊಂಡು ಹೋಗಾರ ಯಾರು ಹ್ಞೂ ಆಟೋದಾಗ ಎತ್ತಿ ಹಾಕೋಕೆ ಯಾರದಾರ ನಮ್ಮ ಮನೆಗೆ ಅಂತಾರೆ ಎತ್ತಿ ಹಾಕಿದ್ರೆ ಆಟೋದಾಗ ಸಾಧ್ಯ ಇಲ್ಲಪ್ಪ ಅಂದೆ. ಹೋಗ್ಬಿಟ್ಟು ಕರ್ಕೊಂಡು ಯಾರು ಶ್ರೀಲಿಂಗಪ್ಪ ಮಗ ಹ್ಞೂ ಕರ್ಕೊಂಡು ಅದು ಹೋಗ್ಬಿಟ್ಟು ಹೋಗಪ್ಪ ನಮ್ಮ ಮನೆಗೆ ಕುಂದ್ರಸಾರಿಲ್ಲ ಎತ್ತಾರಿಲ್ಲ ನಾನೇ ಹಿಂಗೆ ಬಿದ್ದಿದ್ದೀನಿ ಯಾರು ನಾನು ಕೈ ಹಿಡ್ಕೊಂಡು ಹೋಗಂಗಿಲ್ಲಪ್ಪ ಅಂದೆ. ಅದೇ ಹೋಗ್ಬಿಟ್ಟೆ. ಹೌದೇನಮ್ಮ ಗಂಗಣ್ಣ ಬಂದಿದ್ದ? ಹ್ಞೂ ಬಂದಿದ್ದ ಆತ ಒಂದು 4 ದಿನ 5 ದಿನ ಇದ್ದ. ಒಂದು ವಾರ ನಮ್ಮನೆ ಒಂದು ವಾರ ಇದ್ದ ಇಲ್ಲೇ ಬೆಂಗಳೂರಿಗೆ ಹೋಗಿ ಅಲ್ಲ ಯಾವ ಮೊಣಕಲ್ಮೂರಿಗೆ ಹೋಗಿ ಹೊಲ ಮಾಡಿಸ್ನಂತ ಅನ್ನ. ಇವತ್ತು ಬಂದ್ರಾ ನಿನಗೆ ಅಕ್ಕನವರು ತಂಗಿಯರು ದೊಡ್ಡಮ್ಮನವರು ಶಸ್ತ್ರಿ ಬಂದಾರ ನಿನಗೆ 2 ಎಕರೆ ಮಾಡಿಸಿದ್ರೆ ಸರಿ ಆಯ್ತು. ಆಕಿಗೆ 1 ಎಕರೆ ಕೊಡ್ರಿ ನನಗೆ 2 ಎಕರೆ ಮಾಡಿಸ್ರಿ ಅಂತ ಬಂದಾನೆ. ಮಾಡಿಸ್ಕೊಂತಾರೆ ಬಿಡ್ತಾರ ನಮ್ಗೇನು ಗೊತ್ತಪ್ಪ. ಅವನ ಮಗ ಅವತ್ತಲಿದ್ದ ತಿರ್ಗ ದಿನ ಅವನು ರೊಕ್ಕ ಓಟ್ ಎಲ್ಲಿಟ್ಟಾನ ಜಕ ಮನ್ಯಾಕೆ ಬರ್ತದ ಎದಕ್ಕೆ ಹಿಂಗೆ ಓಡಾಡ್ತಿದ್ದಾನೆ ಇವನು ಮನ್ಯಾಗ ಓಡಾಡ್ತಾನೆ. ಚಲ್ದಿಂದ ತೆಗೆದು ಅದ್ರ ಅಡೇಕ್ ಇಟ್ಟಾನ ಹೊಲ ಮಾಡ್ಸ್ಕೊಂಬರೋಕಂತ ತಗೊಂಬಂದಾನ ರೊಕ್ಕ. ಅದ್ರ ಅಡೆಯಲ್ಲಿ ನನಗೆ ನೋಡ್ಸೋಲ್ಲ ಅಡ್ಯಾಕಿಟ್ಟು ಜಾಕ ಓಡಾಡ್ತಿದ್ದ ಒಳಕ ಅಂಗಡಿ ತಗಸತ್ತ ಕೂತ್ಕೊಂಬಂಗಿಲ್ಲ ತಲೆ ಸರಿಗಿಲ್ಲ ಅದಕ್ಕೆ ಪಾಸಾಗಿ ಹೊಡೆದತ್ತೆ. ಒಂದೇ ಸಲ ಓಡಾಡ್ತತ್ತು. ಉಮ್ತನಮ್ಮ ನಿಧಾನ ಮಾಡ್ರಿ 7 ಗಂಟೆಗೆ ನೀರು ಕಾಸೋಕತ್ಗ ನಾನಾಗ್ಲಿಕ್ಕೆ ಮಾಡ್ತನಮ್ಮ ಇವನ್ ಆಸ್ತಿ ಬೇಡ ಅಡು ಬೇಡ ತಾಯಿ ನಿಮ್ಮ ಅಕ್ಕ ಚೆನ್ನಮ್ಮ ನಮ್ಮ ಕಡೆಗೆ ಏನು ಹೋಗಮ್ಮ ಅತ್ತೆ ಹಂಗೆ ಇನ್ನು ನಮ್ಮ ಊರಾಗಿರೋದಿಲ್ಲ ಕೊಚ್ಬಿಡು ಅನ್ನತ್ತಾಗೆ ಅಂದ್ರೆ ಅವತ್ತೇ ಬಂದಿದ್ದ ಭೀಮರೆಡ್ಡಿ ಮಗ. ಅವನ್ನ ಇಲ್ಲೇ ಇಟ್ಕೊಂಡಾರಂತೆ ಏನ ಕತೆ ಅಂತ ಶಿವಲಿಂಗ ಬದುಕಲಿತ್ತಾಡು. ಹಾಸ್ಪಿಟ್ಲಿಗೆ ಕರ್ಕೊಂಡು ಅಳತಾನ ಬರೇ ಅಳದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಏನೋ ಪರಮಾತ್ಮ ಗೊತ್ತಪ್ಪ. ಊರ್ಲೋಕ ಉಣೋಗ್ಲೋಕ ಊಟ ಮಾಡೋಣ ಬರೋದು 9:00ವರೆಗೆ 9 ಗಂಟೆ ಯಾರನ್ನ ಸವಾಲಿ ಸಿಕ್ಕರೆ ಕುತ್ಕೊಂಡ್ಬಿಡ್ತತ ಅದು ಅಂಗಡಿ ಬಾಗಿಲು ತಕ್ಕೊಂಡು. ಅಪ್ಪಣ ಹೋಗಲ್ಲ ಕಮಲಮ್ಮ ಸ್ವತ್ತೀನಿ ನೀರಕ್ಕಲ್ಲ ಯಾರಿಗೆ ದೇವು ಇಡಬೇಡಮ್ಮ ಬಚ್ಚಿಕೊಂಬಿಡಂತ ಗಾಳಿ ನಾವೇನು ಹೇಳ್ತೀವಿ ಯಾರು ಮಾಡೋದೇನಂತ ಗಾಳಿ ಎತ್ತಾಗ ಓದ್ತದೆ ಎತ್ತಾಗಿಲ್ಲ. ನಮ್ಮ ಅಕ್ಷತೆ ಬಂದದ್ದು ನೋಡಕ್ಕೆ ಅದು ಒತ್ಕೊಂಡ್ಬಿದ್ದು ಅದ್ರೊಟ್ಟು ನೋವು ಮಾಡ್ಕೊಂಡೈತೈತಿ.